ಎಲ್ಲರಿಗೂ ನಮಸ್ಕಾರ. ಕಿಚನ್ ಮೂಡ್ಸ್ಗೆ ಸ್ವಾಗತ. ಇವಾಗ ನಾನು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ 2 ಬಟ್ಟಲು ಗೋಧಿ ಹಿಟ್ಟು ಹಾಕೊಂತೀನಿ. ಒಂದು ಬಟ್ಟಲು ಕಡಲೆ ಹಿಟ್ಟು ಹಾಕೊಂತೀನಿ. 2 ಚಮಚ ಎಳ್ಳು, 1 ಚಮಚ ಕರಿಮೆಣಸಿನ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಅಜ್ವೈನ್, ಕೈಯಾಗ ಸ್ವಲ್ಪ ತಿಕ್ಕಿ ಹಾಕೋಬೇಕು. 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ ತಗೊಂಡಿನಿ. ಅದು ತಗೊಂಡು ಪೇಸ್ಟ್ ಮಾಡ್ಕೊಂಡಿನಿ. ಇವಾಗ ಪೇಸ್ಟ್ ಹಾಕಕತ್ತೀನಿ ನೋಡ್ರಿ. 2 ಚಮಚ ಎಣ್ಣೆ, 1 ಬಟ್ಟಲು ಮೊಸರು, 1 ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಮೊದಲೇ ತೊಳೆದು ಒಣ ಬಟ್ಟೆಯಿಂದ ಒಣಗಿಸಿ ತಗೊಂಡಿನಿ. ಇವಾಗ ಅದಕ್ಕೆ ಸೇರಿಸ್ಕೊಳಕತ್ತೀನಿ. ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಕತ್ತೀನಿ. ಎಲ್ಲ ಚಲೋ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಬಹಳ ಗಟ್ಟಿ ನಾದ್ಕೋಬಾರ್ದು. ಚಪಾತಿ ಮಾಡ್ತೀವಲ್ರಿ, ಅದೇ ಹದ ನಾದ್ಕೋಬೇಕು. ಇವಾಗ ಅರಿಶಿಣ ಹಾಕಕತ್ತೀನಿ. ನಾ ಮೊದಲೇ ಹಾಕಿಲ್ಲ, ಇವಾಗ ಹಾಕಕತ್ತೀನಿ. ಇವಾಗ ನೋಡ್ರಿ, ಇದು ಎಲ್ಲಷ್ಟು ಕಲ್ಸ್ಕೊಂಡಾಗ್ಯದ. ಚಲೋ ನಾದ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡೀನಿ. ಹಂಚಿಡಾಕತ್ತೀನಿ. ಹಂಚು ಬಿಸಿ ಮಾಡಬೇಕ್ರಿ. ಹಂಚು ಬಿಸಿ ಆಗುವವರೆಗೆ ಈ ಕಡೆ ನಾನು ಪರೋಟ ಮಾಡ್ಕೊತೀನಿ. ಮೊದಲಿಗೆ ನಾನು 4 ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿನಿ. ಇವಾಗ ನೋಡ್ರಿ, ಹಿಟ್ಟು ಹಚ್ಕೊಂಡು ಲಟ್ಸ್ತೀನಿ. ಹಂಚು ಕಾಯ್ದಾದ್ರೆ ಇವಾಗ ಹಾಕ್ತೀನಿ.
ಈಗ ಅದೇ ಥರ ಇನ್ನೊಂದು ಲಟ್ಸ್ಕೊತೀನಿ ನೋಡ್ರಿ. ಅದಕ್ಕೆ ಇವಾಗ ಎಣ್ಣೆ ಹಚ್ತೀನಿ ನೋಡ್ರಿ. ಎರಡು ಸೈಡು ಎಣ್ಣೆ ಹಚ್ಚಿ ಚಂದ ಬೇಯಿಸ್ಕೋಬೇಕ್ರಿ. ನೋಡ್ರಿ ಪರೋಟ ಎಷ್ಟು ಮೃದು ಆಗ್ಯಾವ. ನೀವು ಇದೇ ಥರ ಮಾಡ್ಕೋರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಧನ್ಯವಾದ.